ಅಕ್ರಮ ಗಣಿಗಾರಿಕೆ ಆರೋಪದಡಿ ಹೈದರಾಬಾದ್ನ ಚಂಚಲಗೂಡ ಜೈಲು ಸೇರಿರೋ ಜನಾರ್ದನ ರೆಡ್ಡಿ ಮಧ್ಯಾಹ್ನ ಬೆಂಗಳೂರಿಗೆ ಬರಲಿದ್ದಾರೆ. ಅಕ್ರಮ ಗಣಿಗಾರಿಕೆ ಆರೋಪದಡಿ ಹೈದರಾಬಾದ್ನ ಚಂಚಲಗೂಡ ಜೈಲು ಸೇರಿರೋ ಜನಾರ್ದನ ರೆಡ್ಡಿ ಇವತ್ತು ಬೆಂಗಳೂರಿಗೆ ಬರಲಿದ್ದಾರೆ. ಇನ್ನೇನು ಹೈದರಾಬಾದ್ನ ಕೆಲವೇ ಕ್ಷಣಗಳಲ್ಲಿ ಬಿಡಲಿದ್ದಾರೆ ಅನ್ನೋ ಮಾಹಿತಿ ಇದೀಗ ನಮಗೆ ಲಭ್ಯವಾಗ್ತಾ ಇದೆ. ಈಗಾಗಲೇ ಬಾಡಿ ವಾರೆಂಟ್ ಅನ್ನು ಹಿಡಿದು ಹೈದರಾಬಾದ್ಗೆ ಹೋಗಿದ್ದಂತಹ ಸಿಬಿಐ ಅಧಿಕಾರಿಗಳಿಗೆ ಜನಾರ್ದನ ರೆಡ್ಡಿಯನ್ನ ಕರ್ನಾಟಕಕ್ಕೆ ಕರೆತರುವುದಕ್ಕೆ ನಾಂಪಲ್ಲಿಯ ಸಿಬಿಐ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ರೆಡ್ಡಿಯನ್ನ ಸಿಬಿಐ ಅಧಿಕಾರಿಗಳು ಹೈದರಾಬಾದ್ನಿಂದ ಕರೆತರ್ತಾರೆ. ರೆಡ್ಡಿಯನ್ನ ವಿಮಾನದಲ್ಲಿ ಕರ್ಕೊಂಡು ಬರ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಬೆಂಗಳೂರಿಗೆ ಬಂದ ಬಳಿಕ ಜನಾರ್ದನ ರೆಡ್ಡಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ರೆಡ್ಡಿಯನ್ನ ಕರ್ನಾಟಕಕ್ಕೆ ಕರೆತರುವುದಕ್ಕೆ ಅನುಮತಿ ಅಂತೂ ಸಿಕ್ಕಿದೆ. ಹೈದರಾಬಾದ್ನಿಂದ ಎಷ್ಟು ಗಂಟೆಗೆ ಹೊರಡಬಹುದು, ಯಾವಾಗ ಬೆಂಗಳೂರಿಗೆ ಬರ್ಬೋದು, ಸಿಬಿಐ ಕೋರ್ಟ್ ಏನಾದ್ರೂ ಷರತ್ತನ್ನ ಹಾಕಿದೆಯಾ ಹೇಗೆ ಅಂತ? ದಿವ್ಯಾ, ಏನಂತ ಹೇಳಿದ್ರೆ ಇಂದು ಮಧ್ಯಾಹ್ನ 3 ಗಂಟೆಗೆ ಬಿಡುವಂತಹ ಸಂಭವ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಹೈದರಾಬಾದ್ ಮೂಲಗಳು ಹೇಳಿದೆ. ಒಂದು ವೇಳೆ ಅವರು ಇಂದು 3 ಗಂಟೆಗೆ ಬಿಟ್ಟಿದ್ದಾದಂತಹ ಸಂದರ್ಭದಲ್ಲಿ ಅಂದ್ರೆ ರೆಡ್ಡಿಯ ಮುಂದೆ ಇನ್ನೂ 2 ಪ್ರಶ್ನೆಗಳು ಉಳಿದಿವೆ. ಒಂದು, ಅವರು ರಸ್ತೆ ಮೂಲಕ ಬರ್ಬೇಕಾ ಇಲ್ಲಾಂದ್ರೆ ವಿಮಾನದಲ್ಲಿ ಬರ್ಬೇಕಾ ಅನ್ನುವಂಥದ್ದು. ಇಂದಿನ ರಾತ್ರಿ ಅವರು ಜೈಲ್ ಅಥಾರಿಟಿಗೆ ಒಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ. ರೆಡ್ಡಿ ಮತ್ತು ರೆಡ್ಡಿ ಪರ ವಕೀಲರು ಏನಂತ ಹೇಳಿದ್ರೆ, ನನ್ನನ್ನ ವಿಮಾನದಲ್ಲೇ ಕರ್ಕೊಂಡೋಗಿ ಅನ್ನುವಂತಹ ಒಂದು ಅಂಶವನ್ನ ಆಧರಿಸಿ ಒಂದು ಲೆಟರ್ ಅನ್ನು ಕೊಟ್ಟಿದ್ದಾರೆ. ಆ ಒಂದು ಲೆಟರ್ಗೆ ಇವತ್ತು ಸಿಬಿಐ ಅವರು ಏನ್ ಹೇಳ್ತಾರೆ ಅನ್ನೋದು ಇಲ್ಲಿ ಬಹಳಷ್ಟು ಮುಖ್ಯ. ಯಾಕಂತ ಹೇಳಿದ್ರೆ ಈಗಾಗಲೇ ಜೈಲ್ ಅಥಾರಿಟಿ ಅವರು ಹೇಳಿದ್ದಾರೆ ರೆಡ್ಡಿ ಅವರು ಈ ತರ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಒಂದು ಅಂಶವನ್ನ ಆಧರಿಸಿ ಒಂದು ವೇಳೆ ಸಿಬಿಐ ಅವರು ಅದಕ್ಕೆ ಒಪ್ಪಿದಂತಹ ಸಂದರ್ಭದಲ್ಲಿ ಅವರನ್ನ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಒಂದು ಮಾಹಿತಿಯನ್ನು ಕೊಟ್ರೆ ಇಂದು ಮಧ್ಯಾಹ್ನ 3 ಗಂಟೆಗೆ ಅವರು ವಿಮಾನದಲ್ಲಿ ಬರ್ತಾರೆ. ಇಲ್ಲವಾದಂತಹ ಸಂದರ್ಭದಲ್ಲಿ ಅವರು ರಸ್ತೆ ಮೂಲಕನೇ ಒಂದು ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗ್ಬೋದು. ಆದ್ರೆ ಒಟ್ಟಿನಲ್ಲಿ ಅವರು ಇಲ್ಲಿ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಾಗಿರೋದು, ಸಿಬಿಐ ಪೊಲೀಸರು ಪ್ರೊಡ್ಯೂಸ್ ಮಾಡ್ಬೇಕಾಗಿರುವುದು ನಾಳೆ ಬೆಳಗ್ಗೆ. ಹಾಗಾಗಿ ನಾಳೆ 11 ಗಂಟೆಗೆ ಇಲ್ಲಿ ಬೆಂಗಳೂರಿನ CCH 47 ನಲ್ಲಿ ನ್ಯಾಯಾಧೀಶ BM ಅಂಗಡಿ ಅವರ ಮುಂದೆ ಹಾಜರಾಗಬೇಕಾಗಿದೆ. ಮುಂದೆ ಏನಾಗುತ್ತೆ ಅನ್ನೋದು ರೆಡ್ಡಿ ಪರ ವಕೀಲರು ಅದನ್ನ ಪ್ರಶ್ನೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಅವರು ಆ ಒಂದು ಅರ್ಜಿಗೆ ಒಂದು ಆಕ್ಷೇಪಣೆಯನ್ನ ಸಲ್ಲಿಸುವಂತಹ ಒಂದು ಅವಕಾಶ ಇರುತ್ತೆ. ಅಂದ್ರೆ ಪೊಲೀಸ್ ಕಸ್ಟಡಿ ಬೇಡ, ಜುಡಿಷಿಯಲ್ ಕಸ್ಟಡಿಗೆ ವಹಿಸ್ಕೊಡ್ರಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಅವರು ಕೋರ್ಟ್ ಗಮನಕ್ಕೆ ತರಬಹುದು. ಕೋರ್ಟ್ ಇದಕ್ಕೆ ಯಾವ ರೀತಿಯ ಉತ್ತರ ಕೊಡುತ್ತೆ ಅನ್ನೋದು ನಾಳೆವರೆಗೂ ನಾವು ಕಾದು ನೋಡ್ಬೇಕಾಗಿದೆ. ದಿವ್ಯಾ. ಓಕೆ ಮಾರುತಿ.